ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದ ಧರ್ಮಸ್ಥಳದ ಪ್ರಕರಣ ಇಂದು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ತನಿಖೆ ನಿಲ್ಲಿಸುವಂತೆ ವಿಪಕ್ಷಗಳಿಂದ ಆಗ್ರಹಿಸಲಾಗಿದೆ. ಕೇಸ್ ಬಗ್ಗೆ ಮಾಹಿತಿ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಲಾಗಿದೆ. ಸೋಮವಾರ ಸದನದಲ್ಲಿ ಸಚಿವ ಪರಮೇಶ್ವರ್ ಮಾಹಿತಿಯನ್ನ ನೀಡಲಿದ್ದಾರೆ. ಇದರ ಬಗ್ಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಧರ್ಮಸ್ಥಳ ಪ್ರಕರಣ ಇಂದು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ವಿಪಕ್ಷಗಳಿಂದ ಆಗ್ರಹ ಕೂಡ ಬಂದಿರುವಂತದ್ದು. ಕೇಸ್ ಬಗ್ಗೆ ಮಾಹಿತಿ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಎಷ್ಟು ಸ್ಪಾಟ್ಗಳನ್ನ ಫಿಕ್ಸ್ ಮಾಡಿದ್ರು, 18 ಅಡಿ 20 ಅಡಿ ಆಳವನ್ನ ಅಗೆದ್ರು. ಆ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅವನು ಹೇಳಿದಂತಹ ಎಲ್ಲಾ ಪಾಯಿಂಟ್ಸ್ಗಳನ್ನ ಪರಿಶೀಲನೆ ಮಾಡಿ, ಸುತ್ತಮುತ್ತ ಕೂಡ ಪರಿಶೀಲನೆ ಮಾಡಿ, ಅಷ್ಟು ಆಗಿದ್ರೂ ಕೂಡ ಏನೂ ಕೂಡ ಕಳಬರಹಗಳು ಪತ್ತೆ ಆಗಿಲ್ಲ. ಸಿಕ್ಕಿದಂತಹ 24 ಮೂಳೆಗಳು ಕೂಡ ವೇಸ್ಟ್ ಆಗಿದೆ. DNA ಪತ್ತೆ ಆಗ್ತಾ ಇಲ್ಲ. ಸೊ ಇದೆಲ್ಲದರ ಕಾರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಧರ್ಮಸ್ಥಳ ಪ್ರಕರಣ ಅಂತ ಒಂದು ಕೇಸ್ ಮಾಡಿಬಿಟ್ಟು ಇಂದು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ.